ನಾನು ನಮ್ಮಮ್ಮ ಈ ಮಳೆಯಲ್ಲಿ ಸಿಕ್ಕಾಕೊಂಡ್ವಿ. ಬ್ರೋ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಆಯಲ್ಲೋ ನಮಸ್ತೆ, ಇದು ನೆನ್ನೆ ಮಿನಿ ವ್ಲಾಗ್ ನ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ನೆನ್ನೆ ಮಿನಿ ವ್ಲಾಗ್ ಅಲ್ಲಿ ಸಂತೆಗೆ ಹೋದ್ವಿ ಅಂತ ಹೇಳಿದ್ನಲ್ಲ, ಆ ಸಂದರ್ಭದಲ್ಲಿ ನಮ್ಮ ಅಮ್ಮ ನನ್ನನ್ನ ಚಿನ್ನದ ಅಂಗಡಿ ಕರ್ಕೊಂಡ್ ಬಂದ್ರು. ನಾನು ಹೀಗೆ ಅನ್ಕೊಂಡೆ, ಆದ್ರೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು ನಮ್ಮ ಅಮ್ಮ ನನಗೇನು ಕೊಡ್ಸಲ್ಲ ಅಂತ. ನಮ್ಮ ಅಮ್ಮ ಅವ್ರ ಅಮ್ಮಂಗೆ ಮೂಗ್ಬಟ್ ತಗೋತಾ ಇದ್ರು. ನಾವು ತಗೊಂಡಿದ್ದ ಅಜ್ಜಿಯ ಮೂಗ್ಬಟ್ ಇದೇನೆ. ನಮ್ಮ ಅಮ್ಮನ ಫೋನಲ್ಲಿ ಇರೋ ಲಕ್ಷ್ಮಿನ ಅಂಗಡಿರ್ ಫೋನಿಗೆ ಕಳಿಸ್ದೆ. ಆಮೇಲೆ ನಮ್ಮ ಅಮ್ಮ ಏನೋ ಯೋಚನೆ ಮಾಡ್ತಿದ್ರು. ಈ ಯೋಚನೆ ಏನಂದ್ರೆ 2800 ರೂಪಾಯಿ ಹೋಯ್ತಲ್ಲ ಅಂತ. ಆಮೇಲೆ ನನ್ ಕಂದಮ್ಮನ್ ತಗೊಂಡು ನಮ್ಮ ಅಪ್ಪನ್ ಕೆಲ್ಸಕ್ ಬಿಟ್ಟು ನಮ್ಮ ಅಮ್ಮ ಇರೋ ಜಾಗಕ್ಕೆ ಬಂದೆ. ನೆಕ್ಸ್ಟ್ ನಾವು ಹೋಗಿದ್ದೆ ರೇಷನ್ ಅಂಗಡಿಗೆ. ಇಲ್ಲಿ ಮನೆಗೆ ಏನೇನ್ ಬೇಕೋ ಆ ಸಾಮಗ್ರಿಗಳನ್ನ ತಗೊಂಡು ನಾವು ಇನ್ನೇನ್ ಮನೆಗೆ ಹೋಗ್ಬೇಕು. ಆ ಸಂದರ್ಭದಲ್ಲಿ ಜೋರಾಗಿ ಮಳೆ ಬಂದ್ಬಿಡ್ತು. ಈ ಜೋರು ಮಳೆಯಲ್ಲಿ ನಾನು ನಮ್ಮಮ್ಮ ಸಿಕ್ಕಾಕೊಂಡ್ಬಿಟ್ವಿ. ಬ್ರೋ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಈ ಮಳೆರಾಯಣ್ಣ ಒಂದ್ ಕ್ಲೂ ಕೂಡ ಕೊಡ್ಲಿಲ್ಲ ಗೈಸ್. ನಮ್ಗಲ್ಲ, ಸಂತೆಯಲ್ಲಿ ವ್ಯಾಪಾರ ಮಾಡೋರ್ಗೆ. ಕೆಲ ಹುಡುಗಿರು ಅವ್ರ ಹುಡುಗರ ಜೊತೆ ಬೈಕಲ್ಲಿ ಹೋದ್ರೆ, ನಾನಿನ್ನು ನಮ್ಮ ಅಪ್ಪ ಅಮ್ಮನ ಜೊತೆನೆ ಬೈಕಲ್ಲಿ ಸುತ್ತಾಡೋದಾಗೈತೆ. ಮಳೆಯಲ್ಲಿ ಜೊತೆಯಲ್ಲಿ ಅಂತ ನಮ್ಮ ಅಮ್ಮನ್ ಕರ್ಕೊಂಡು ನಾನು ಕೂಡ ಮನೆ ಕಡೆಗೆ ಬಂದೆ. ಇಲ್ಲೊಬ್ರು ಮಳೆಗೂ ನನ್ಗೂ ಏನು ಸಂಬಂಧ ಇಲ್ಲ ಅಂತ ಮಲಗಿದ್ರು. ನೆಮ್ಮದಿಯಾಗಿ ನಿದ್ದೆ ಮಾಡ್ತಿರೋ ನಮ್ ಟಾಮಣ್ಣನ ಎಬ್ರಿಸ್ತೆ. ಐ ಫ್ರೆಂಡ್ಸ್ ಅನ್ನು ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ನಮ್ ಟಾಮಣ್ಣನ್ ಮಾತಾಡ್ಸಾದ್ಮೇಲೆ ಮನೆ ಒಳಗ್ ಬಂದೆ. ಇಲ್ಲಿ ನಮ್ಮ ಅಮ್ಮ ತಂದಿರೋ ತರಕಾರಿನ ಫ್ರಿಡ್ಜಿಗೆ ಇಕ್ತಾ ಇದ್ರು. ಆದ್ರೆ ನಾನ್ ಮಾತ್ರ ಸಂತೆಲ್ ತಂದಿರೋ ಕಡಲೆಪುರಿನ ತಿಂತಿದ್ದೆ. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ ನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.